ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಅನೇಕ ದೇವತೆಗಳಿದ್ದಾರೆ ಎನ್ನುವುದು ನಮಗೆಲ್ಲ ತಿಳಿದೇ ಇದೆ. ಆದರೆ ನಾವು ಪ್ರತಿನಿತ್ಯ ನೋಡಲಿಕ್ಕೆ ಸಾಧ್ಯ ಆಗುವಂತಹ ದೇವರು ಅಂದರೆ ಅದು ಜಗತ್ತಿಗೆ ಬೆಳಕನ್ನು ಚೆಲ್ಲತಕ್ಕಂತಹ ಸೂರ್ಯನನ್ನು ಮಾತ್ರ. ಇದೇ ಕಾರಣಕ್ಕೆ ನಮ್ಮ ದಿನವು ಅವನಿಂದಲೇ ಪ್ರಾರಂಭ ಮತ್ತು ಅವನಿಂದಲೇ ಮುಕ್ತಾಯ ಎನ್ನುವಂಥದ್ದಾಗ್ತದೆ. ಸೂರ್ಯನು ಎಲ್ಲಾ ಜೀವಿಗಳಿಗೂ ಶಕ್ತಿಕಾರಕ. ಇಂತಹ ಸೂರ್ಯನನ್ನ ನಾವು ಆರಾಧಿಸುವುದರಿಂದ ನಮ್ಮ ಮಾನಸಿಕ ಶಕ್ತಿಯ ಮಾತ್ರವಲ್ಲದೆ ದೇಹಕ್ಕೂ ಬಲ ಎನ್ನುವಂಥದ್ದು ದೊರೆಯುತ್ತದೆ. ಒಬ್ಬ ವ್ಯಕ್ತಿಗೆ ಸೂರ್ಯನ ಆಶೀರ್ವಾದ ಎನ್ನುವಂಥದ್ದಿದ್ದಲ್ಲಿ ಆರ್ಥಿಕ ಕೀರ್ತಿ ಮತ್ತು ಅತ್ಯಂತ ಗೌರವ ಎನ್ನುವಂಥದ್ದು ಪಡೀಲಿಕ್ಕೆ ಸಹಕಾರಿಯಾಗ್ತದೆ. ಸೂರ್ಯನನ್ನ ಮೆಚ್ಚಿಸ್ಲಿಕ್ಕೋಸ್ಕರವಾಗಿ ಅಥವಾ ಅನುಗ್ರಹಕ್ಕೆ ಪಾತ್ರರಾಗಬೇಕಂತಂದ್ರೆ ಯಾವುದೇ ರೀತಿಯ ಪ್ರಮುಖ ಆಚರಣೆಗಳು ಅಥವಾ ವಿಶೇಷವಾದ ಪೂಜೆಗಳ ಅಗತ್ಯವಿಲ್ಲ. ಸೂರ್ಯನಿಗೆ ಕೇವಲ ಅರ್ಘ್ಯಗಳನ್ನು ಕೊಡುವುದರಿಂದ ಮತ್ತು ಮಂತ್ರಗಳನ್ನು ಪಠಿಸುವುದರಿಂದ ಮಾತ್ರ ಅನುಗ್ರಹಕ್ಕೆ ಪಾತ್ರರಾಗಬಹುದಾಗಿದೆ. ಇದೇ ಕಾರಣಕ್ಕೆ ನಮ್ಮ ಹಿರಿಯರು ಸೂರ್ಯೋದಯದ ಸಮಯದಲ್ಲಿ ಅರ್ಘ್ಯವನ್ನು ಸಲ್ಲಿಸುವುದನ್ನ ಅನೇಕ ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಎಂದೇ ಸೂರ್ಯದೇವ ಕಶ್ಯಪ ಮುನಿ ಮತ್ತು ಅದಿತಿಯರ ಪುತ್ರರಾಗಿ ಜನ್ಮವನ್ನ ತಾಳಿದ್ದು. ಇದೇ ಕಾರಣಕ್ಕೆ ಮಾಘ ಮಾಸದಾದ್ಯಂತ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಅರ್ಘ್ಯವನ್ನು ಕೊಟ್ಟು ಮಂತ್ರಗಳನ್ನು ಅಥವಾ ಸ್ತೋತ್ರಗಳನ್ನ ಪಠಿಸುವುದರಿಂದ ಯಾವುದೇ ಒಬ್ಬ ವ್ಯಕ್ತಿಯು ತಾವು ಮಾಡಿದ ಅನೇಕ ರೀತಿಯ ಪಾಪಗಳನ್ನ ದೂರ ಮಾಡಿಕೊಳ್ಳುವುದಲ್ಲದೆ ಆ ವ್ಯಕ್ತಿಯು ಮರಣದ ನಂತರ ಮೋಕ್ಷವನ್ನು ಪಡೆಯಬಹುದು. ಈ ರಥಸಪ್ತಮಿಯ ದಿನ ಸೂರ್ಯನಿಗೆ ಪ್ರತ್ಯೇಕವಾಗಿ ಪೂಜೆಯನ್ನ ಸಲ್ಲಿಸಲಾಗ್ತದೆ ಮತ್ತು ಈ ದಿನ ದಾನ ಧರ್ಮವನ್ನು ಮಾಡಿದರೆ ಮನಸ್ಸಿನ ಎಲ್ಲಾ ಆಸೆಗಳು ಈಡೇರಲಿವೆ ಎಂಬ ನಂಬಿಕೆ ಈಗಲೂ ಇದೆ. ರಥಸಪ್ತಮಿಯು ಸೂರ್ಯನಿಗಾಗಿ ಅರ್ಪಿತವಾದ ದಿನವಾಗಿದೆ. ಈ ದಿನ ಮಹಾವಿಷ್ಣುವನ್ನ ಸೂರ್ಯದೇವನ ರೂಪದಲ್ಲಿ ಪೂಜಿಸಲಾಗ್ತದೆ. ಇದೇ ಕಾರಣಕ್ಕೆ ಸೂರ್ಯನಾರಾಯಣ ಎಂದು ಕರೆಯಲಾಗ್ತದೆ. ಈ ದಿನ ಸೂರ್ಯನಾರಾಯಣನನ್ನ ಆರಾಧಿಸುವುದರಿಂದ ನಮಗೆ ಬುದ್ಧಿವಂತಿಕೆ, ಸಂಪತ್ತು, ಹೆಸರು, ಕೀರ್ತಿ, ಶಕ್ತಿ ಮತ್ತು ಉತ್ತಮ ಆರೋಗ್ಯ, ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ, ಹೀಗೆ ಹಲವು ಪ್ರಯೋಜನಗಳನ್ನ ಪಡೆದುಕೊಳ್ಳಬಹುದು. ಸೂರ್ಯದೇವನು 7 ಕುದುರೆಗಳ ರಥವನ್ನ ಏರಿ ಪೂರ್ವ ದಿಕ್ಕಿಗೆ ಪ್ರಯಾಣವನ್ನು ಬೆಳೆಸುತ್ತಾನೆ. ರಥಸಪ್ತಮಿ ಅಂದರೆ ಸೂರ್ಯನ ಜನನ ಮಾತ್ರ ಆಗಿದ್ದಲ್ಲ, ಸೂರ್ಯನ ರಥಯಾತ್ರೆಯೂ ಪ್ರಾರಂಭವಾಗಿದ್ದು ಇದೇ ದಿನ. ಸೂರ್ಯನ 7 ಕುದುರೆಗಳು 7 ವಾರಗಳನ್ನ ಸೂಚಿಸುತ್ತದೆ. ಈ ಸಮಯದಲ್ಲಿ ಮೇಷದಿಂದ ಮೀನದವರೆಗೆ 12 ರಾಶಿಗಳಲ್ಲಿ ಪ್ರಯಾಣಿಸುತ್ತಾನೆ. 12 ಚಿಹ್ನೆಗಳನ್ನ ಪೂರ್ಣಗೊಳಿಸಲು 1 ವರ್ಷ ತೆಗೆದುಕೊಳ್ಳುತ್ತದೆ. ಅದೇ ರೀತಿ ಸೂರ್ಯನನ್ನ ಪೂಜಿಸಿದರೆ ಹಣಕಾಸಿನ ಸಮಸ್ಯೆಗಳು ದೂರಾಗುವುದಲ್ಲದೆ ನಮ್ಮ ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗ್ತದೆ. ಮತ್ತೊಂದು ವಿಶೇಷ ಅಂದ್ರೆ ಈ ದಿನ ಎಕ್ಕರ ಸ್ನಾನವನ್ನ ಮಾಡುವುದು ವಿಶಿಷ್ಟ ಮಹತ್ವವನ್ನ ಹೊಂದಿದೆ. ಹೀಗಾಗಿ ಬೆಳಿಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡುತ್ತಾರೆ. ಈ ದಿನ ಸೂರ್ಯೋದಯಕ್ಕಿಂತ ಮೊದಲು ಮಾಡುವ ಸ್ನಾನವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇಷ್ಟಲ್ಲದೆ ಹಲವು ಕಡೆಗಳಲ್ಲಿ ಇದನ್ನ ಆರೋಗ್ಯ ಸಪ್ತಮಿ ಅಂತ ಹೇಳಿ ಕೂಡ ಕರೆಯುತ್ತಾರೆ. ತಪ್ಪದೆ ಈ ದಿನ ಸೂರ್ಯನಿಗೆ ತುಪ್ಪದ ದೀಪಗಳನ್ನ ಹಚ್ಚಿ ಕೆಂಪು ಹೂವುಗಳನ್ನ ಅರ್ಪಿಸಿ ನಮಸ್ಕರಿಸಿ. ಹೀಗೆ ಮಾಡುವುದರಿಂದ ಸೂರ್ಯನ ಆಶೀರ್ವಾದ ಎನ್ನುವಂಥದ್ದು ದೊರೆಯುತ್ತದೆ ಮತ್ತು ಯಶಸ್ಸಿನ ಜೊತೆ ದೀರ್ಘವಾದ ಆರೋಗ್ಯಕರ ಜೀವನವನ್ನ ದಯಪಾಲಿಸುತ್ತಾನೆ ಎಂಬ ನಂಬಿಕೆ ಎನ್ನುವಂಥದ್ದಿದೆ. ರಥಸಪ್ತಮಿಯ ಮಹತ್ವ ಅಂದರೆ ಸೂರ್ಯನ ಜನ್ಮ ವಾರ್ಷಿಕೋತ್ಸವಕ್ಕೆ ಸಂಬಂಧಿಸಿದೆ. ಸೂರ್ಯದೇವನು ತನ್ನ ರಥವನ್ನ ಉತ್ತರ ಗೋಳಾರ್ಧಕ್ಕೆ ತಿರುಗಿಸುವ ಮೂಲಕ ಈಶಾನ್ಯ ದಿಕ್ಕಿನಲ್ಲಿ ಚಲಿಸುತ್ತಾನೆ. ಇದು ಋತುವಿನ ಬದಲಾವಣೆಯನ್ನು ಸಹ ಸೂಚಿಸುತ್ತದೆ. ಪುರಾಣಗಳಲ್ಲಿಯೂ ಸಹ ಸೂರ್ಯದೇವನನ್ನ 7 ಸಮರ್ಥ ಕುದುರೆಗಳು ಎಳೆಯುವ ರಥವನ್ನ ಸವಾರಿ ಮಾಡುವುದನ್ನ ತೋರಿಸಲಾಗಿದೆ. ಅರುಣ ಅದರ ಸಾರಥಿಯಾಗಿದ್ದಾನೆ.
ಸುಗ್ಗಿಯ ಪ್ರಾರಂಭದ ನೆನಪಿಗಾಗಿ ಈ ಹಬ್ಬವನ್ನ ಮಂಗಳಕರವಾಗಿದೆ ಎಂದು ಹಲವು ಬೆಳೆಗಳನ್ನ ಕಟಾವು ಮಾಡಲು ಸೂರ್ಯನನ್ನ ಪೂಜಿಸಲಾಗ್ತದೆ. ಭಗವಾನ್ ಸೂರ್ಯದೇವನು 7 ಕುದುರೆಗಳ ಮೇಲೆ ಅದ್ಭುತವಾಗಿ ಕುಳಿತುಕೊಳ್ಳುತ್ತಾನೆ. ಇದು ಆಳವಾದ ಅರ್ಥವನ್ನ ಹೊಂದಿದೆ. 7 ಕುದುರೆಗಳು ಮಳೆಬಿಲ್ಲಿನ 7 ಬಣ್ಣಗಳನ್ನ ಸೂಚಿಸುತ್ತದೆ. ಸೂರ್ಯನ 7 ಕಿರಣಗಳು ದೇಹದ ಮುಖ್ಯ ಚಕ್ರಗಳಿಗೆ ಸಂಪರ್ಕವನ್ನ ಹೊಂದಿದೆ. ರಥದ 7 ಕುದುರೆಗಳು ಮನಸ್ಸನ್ನ ಸಂಕೇತಿಸುತ್ತದೆ. ಅದನ್ನ ನಾವೇ ನಿಯಂತ್ರಿಸಬೇಕು ಎಂಬುದು ಇದರ ಅರ್ಥ. ರಥಸಪ್ತಮಿಯ ದಿನ ಎಕ್ಕದ ಎಲೆಗೆ ಇದೇ ಪ್ರಾಮುಖ್ಯತೆ. ರಥಸಪ್ತಮಿಯ ದಿನ ತಲೆ, ಭುಜ ಮತ್ತು ಕತ್ತು, ಪಾದ ಸೇರಿದಂತೆ ದೇಹದ ವಿವಿಧ ಭಾಗಗಳಲ್ಲಿ ಎಕ್ಕದ ಎಲೆಯನ್ನ ಇಟ್ಟು ಸ್ನಾನವನ್ನ ಮಾಡಿ ಸೂರ್ಯನ 108 ಹೆಸರುಗಳು ಅಂದರೆ ಅಷ್ಟೋತ್ತರಗಳನ್ನ ಹೇಳಿ ಸೂರ್ಯ ನಮಸ್ಕಾರವನ್ನ ಮಾಡುವ ಪದ್ಧತಿ ಎನ್ನುವಂಥದ್ದಿದೆ. 108 ನಾಮಗಳನ್ನ ಪಠಿಸಿ ನಮಸ್ಕರಿಸಲು ಸಾಧ್ಯವಾಗದಿದ್ದರೆ ಸೂರ್ಯನ 12 ನಾಮಗಳನ್ನ ಜಪಿಸಿ ನಮಸ್ಕಾರವನ್ನ ಮಾಡಬಹುದಾಗಿದೆ. ಈ ದಿನ ಗೋಧಿ ರವೆಯಿಂದ ತಯಾರಿಸಿದಂತಹ ಮತ್ತು ಅವಲಕ್ಕಿಯಿಂದ ತಯಾರಿಸಿದಂತಹ ಪಾಯಸವನ್ನ ಮಾಡಿ ಸೂರ್ಯನಿಗೆ ನೈವೇದ್ಯಕ್ಕೆ ಇಡಬಹುದು. ಈ ದಿನ ವಿಶೇಷವಾಗಿ ಸೂರ್ಯ ಮಂತ್ರ ಅಥವಾ ಗಾಯತ್ರಿ ಮಂತ್ರಗಳನ್ನು ಪಠಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ.